ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಶನಿವಾರ ಅಂದರೆ ಕಲಿಯುಗದ ಭಗವಂತನನ್ನು ಪೂಜಿಸುವಂಥ ಈ ಒಂದು ಶನಿವಾರ ಅಂದರೆ ಅದ್ಭುತವಾಗಿ ಪವಾಡಗಳೇ ನಡೆಯುತ್ತೆ. ಕಲಿಯುಗದ ಭಗವಂತನು ಮನುಷ್ಯನ ಕಣ್ಣೀರನ್ನು ಒರೆಸುವಂಥದ್ದು. ಎಲ್ಲ ರೀತಿಯ ಸಮಸ್ಯೆಗಳನ್ನು ಕೂಡ ಭಗವಂತನ ಪಾದದ ಹತ್ತಿರ ನಾವು ಒಪ್ಪಿಸಿದಾಗ ನಮ್ಮ ಕಷ್ಟಗಳು ಜಾಸ್ತಿ ದಿನ ನಮ್ಮನ್ನು ಕಾಡೋದಿಲ್ಲ ಸ್ನೇಹಿತರೆ. ಇನ್ನು ಶನಿವಾರ ಅಂದರೆ ನಾವು ಶನಿ ಮಹಾತ್ಮರನ್ನು ಕೂಡ ಪೂಜಿಸುವಂಥದ್ದು. ಎಷ್ಟೋ ಜನ ಅಷ್ಟಮ ಶನಿ ಕಾಡ್ತಾ ಇದೆ, ಕಷ್ಟಗಳು ನಮಗೆ ಶನಿಯ ಪ್ರಭಾವದಿಂದ ತುಂಬಾ ಆ ತೊಂದರೆಗಳು ಪಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ. ಯಾಕಂದರೆ ನಮ್ಮ ಕರ್ಮಗಳ ಮೇಲೆ ಫಲವನ್ನು ಕೊಡುವಂಥ ಯಾರಾದರೂ ಇದ್ದಾರೆ ಅಂತ ಹೇಳಿದ್ರೆ ಅದು ಶನಿ ಭಗವಂತನು. ಶನಿ ಮಹಾತ್ಮನಿಗೆ ಯಾವಾಗಲೂ ಸಕಲ ಜೀವರಾಶಿಗಳ ಮೇಲೆ ಕೂಡ ಅಪಾರವಾದಂಥ ಪ್ರೀತಿ, ಕರುಣೆ. ನಾವು ಯಾರನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀವಿ ನೋಡಿ, ಅದ್ರ ಮೇಲೆ ನಾವು ಜೀವನ ಯಾವ ರೀತಿ ಮಾಡ್ತಾಯಿದ್ದೀವಿ. ಯಾರಿಗೇ ಆಗಲಿ ಮೋಸ ಆ ಥರ ಎಲ್ಲ ಮಾಡದೇ ಇದ್ದಾಗ ಅದರ ಕರ್ಮಗಳ ಅನುಸಾರವಾಗಿ ಫಲವನ್ನು ನಿಗದಿ ಮಾಡ್ತಾನೆ ಭಗವಂತನು. ಈ ಶನಿವಾರದ ದಿನಗಳಲ್ಲಿ ಮುಖ್ಯವಾಗಿ ಕೆಲವು ನಾವು ಇಷ್ಟಪಡುವಂಥ ಕೆಲಸಗಳನ್ನು ಮಾಡಿದ್ರೆ ತುಂಬಾ ಫಲಗಳು ನಮ್ಮ ಜೀವನಕ್ಕೆ ಏನೆಲ್ಲ ಅಗತ್ಯ ಇರುತ್ತೆ ನೋಡಿ ಅದನ್ನು ಕೊಡುವಂಥದ್ದು. ಈ ಪರಿಹಾರಕ್ಕೆ ಮುಖ್ಯವಾಗಿ ನಾವು ಈ ಎಲೆಯನ್ನು ಶನಿವಾರದ ದಿನ ತಗೊಂಡ್ರೆ ತುಂಬ ಅದ್ಭುತ ಆಗುತ್ತೆ. ಏಕೆಂದರೆ ಅಶ್ವತ್ಥ ಎಲೆ ಅಂತ ಹೇಳ್ತೀವಿ, ಅರಳಿ ಎಲೆ ಅಂತ ಹೇಳ್ತೀವಿ. ತ್ರಿಮೂರ್ತಿಗಳು ವಾಸವಾಗಿರುವಂಥ ಈ ಮರ ಅಂದರೆ ಕೆಳಗಡೆ ಬಿದ್ದಿರುವಂಥ ಎಲೆ, ಕಡ್ಡಿ ಪ್ರತಿಯೊಂದು ಕೂಡ ತುಂಬ ಪವಿತ್ರವಾಗಿರುತ್ತೆ. ಅರಳಿ ಎಲೆಯನ್ನು ಒಂದು ತಗೊಳ್ಳಿ. ಏಕೆಂದರೆ ಶ್ರೀ ಮಹಾವಿಷ್ಣು ಈ ಮರದಲ್ಲಿ ವಿಶೇಷವಾಗಿ ನೆಲೆಸಿರುವಂಥದ್ದು. ಅದಕ್ಕೋಸ್ಕರ ನಾವು ಮಹಾಲಕ್ಷ್ಮಿಯನ್ನು ಹೋಲಿಸ್ಕೊಳ್ಬೇಕು ಅಂದರೆ ಮಹಾಲಕ್ಷ್ಮಿ ಬಂದು ಸಂಪತ್ತಿಗೆ ಅಧಿದೇವತೆ. ಆ ತಾಯಿಯನ್ನು ನಾವು ತಾಯಿ ನಮ್ಮ ಮನೆಯಲ್ಲಿ ಇರುವಂಥ ಅಲಕ್ಷ್ಮಿಯನ್ನು ಓಡಿಸು ಅಂತ ಕೇಳ್ಕೊಳ್ಬೇಕಂದ್ರೆ ಈ ಎಲೆಯನ್ನು ತಗೊಂಡು ಬಂದಿದ್ದೆ. ಕೆಳಗಡೆ ಬಿದ್ದಿರುವಂಥ ಎಲೆಯನ್ನೇ ತಗೊಂಡು ಬನ್ನಿ, ತೊಂದರೆ ಇಲ್ಲ. ಕ್ಲೀನಾಗಿ ಒರೆಸ್ಬಿಟ್ಟು ಈ ರೀತಿ ಗಂಧ ಕುಂಕುಮ ಇಲ್ಲಾಂದರೆ ಅರಿಶಿಣ ಕುಂಕುಮ ಇಡಿ 4 ಕಡೆ ಈ ಥರ ನಾವು ಈ ಎಲೆಯನ್ನು ಒರೆಸಿ ತದನಂತರ ಇಡಬೇಕಾಗುತ್ತೆ. ಸಾಕಷ್ಟು ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರುತ್ತೆ, ಆದರೆ ಫಾಲೋ ಮಾಡೋ ಇರೋದಿಲ್ಲ. ಲಕ್ಷ್ಮೀ ದೇವಿಯನ್ನು ಒಲಿಸ್ಕೊಳ್ಬೇಕು ಅಂದರೆ ಮೊದಲು ನಮಗೆ ಮುಖ್ಯವಾಗಿ ಬೇಕಾಗಿರುವಂಥ ವಸ್ತುಗಳಲ್ಲಿ ಧನಿಯಾ ಕಾಳು ಅನ್ನುವಂಥದ್ದು ತುಂಬಾ ವಿಶೇಷವಾಗಿರುತ್ತೆ. ನಮಗಿರುವಂಥ ದುಡ್ಡು ಕಾಸಿನ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಧನಿಯಾ ಕಾಳು ಸಹಾಯ ಮಾಡುತ್ತೆ. ಅದಕ್ಕೆ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡಬೇಕಾದ್ರೆ ಧನಿಯಾ ಕಾಳನ್ನು ಇಟ್ಟು ಪೂಜೆ ಮಾಡೇ ಮಾಡ್ತಾರೆ. ಈ ಪರಿಹಾರಕ್ಕೆ ನೀವು ತಗೊಳ್ಳಿ ಸ್ನೇಹಿತರೆ. ನೋಡಿ, ನಿಮಗಿರುವಂಥ ಸಾಲದ ಸಮಸ್ಯೆ ಇರಬಹುದು, ಮನೆಯಲ್ಲಿ ತುಂಬ ದರಿದ್ರ, ಎಷ್ಟು ದುಡಿತಾ ಇದ್ದಾರೆ, ಮನೆಯಲ್ಲಿ ಇರುವಂಥವ್ರು ಎಲ್ಲರೂ ದುಡಿತಾ ಇದ್ದಾರೆ, ಆದರೆ ಸಾಲಗಳೇ ತೀರ್ತಾ ಇಲ್ಲ, ಜೀವನಕ್ಕೆ ಸಾಕಾಗ್ತಾ ಇಲ್ಲ ಅಂತ ಕೆಲವೊಬ್ಬರು ಹೇಳಿದ್ರೆ, ಇನ್ನೂ ಕೆಲವರು ಕೆಲಸ ಮಾಡುವಂಥ ಆಸಕ್ತಿ ನಮ್ಮ ಮನೆಯಲ್ಲಿ ಇರುವಂಥವರಿಗೆ ಇಲ್ಲ. ನಾವೇ ಅರ್ಥ ಮಾಡಿಕೊಂಡು ಕಷ್ಟಪಟ್ಟು ಕಣ್ಣೀರಾಕಿ ದುಡಿತಾ ಇದ್ದೀವಿ, ಆದರೂ ಕೂಡ ಎಷ್ಟೋ ನಮ್ಮ ಮನೆಯಲ್ಲಿ ಸಮಸ್ಯೆಗಳು ಅಂತ ಹೇಳುವಂಥವ್ರು ಕೂಡ ಇನ್ನೂ ಕೆಲವೊಬ್ಬರು ಇದ್ದಾರೆ. ಅದಕ್ಕೆ ಎಲ್ಲದಕ್ಕೂ ಒಂದು ರಾಮಬಾಣ ಅಂತ ಹೇಳಿದ್ರೆ ಈ ಒಣಮೆಣಸಿನಕಾಯಿಯನ್ನು ತಗೊಳ್ಳಿ. ತೊಟ್ಟು ತುದಿ ಏನು ಮುರಿಯೋದಕ್ಕೆ ಹೋಗಬೇಡಿ. ಏಕೆಂದರೆ ಶತ್ರುಗಳು ಒಂದು ಕಡೆ ಆದರೆ ಹಿತಶತ್ರುಗಳು ಇನ್ನೊಂದು ಕಡೆ ಇರ್ತಾರೆ. ಅವರಷ್ಟು ಡೇಂಜರ್ ಇನ್ನೊಬ್ರು ಇರೋದಿಲ್ಲ. ಹಿತಶತ್ರುಗಳು ಅಂತ ಇರ್ತಾರೆ ನೋಡಿ, ಅವರುಗಳು ಶತ್ರುಗಳನ್ನಾದರೂ ಒಮ್ಮೆ ನಂಬಿಡಬಹುದು. ಅದನ್ನು ಗಮನದಲ್ಲಿಟ್ಕೊಂಡು ಎಲ್ಲ ರೀತಿಯ ಶತ್ರುಗಳು ಧ್ವಂಸ ಆಗೋದಕ್ಕೆ ನಮಗೆ ಈ ರೀತಿ ಸಹಾಯ ಮಾಡುತ್ತೆ. ಸ್ವಲ್ಪ ಅದರ ಮೇಲೆ ಕರ್ಪೂರದ ಪುಡಿಯನ್ನು ಹಾಕಬೇಕು. ಈಗ ತಿಳಿಸಿರುವಂಥ ವಸ್ತುಗಳನ್ನು ನೀವು ಗಮನಿಸಿ. ಧನಿಯಾ, ಹಾಗೆ ಒಣಮೆಣಸಿನಕಾಯಿ, ಕರ್ಪೂರ ನಮ್ಮ ಮನೆಯಲ್ಲೇ ಇರುವಂಥದ್ದು. ಹಾಗೂ ನಾವು ನಮ್ಮ ಸಮಸ್ಯೆಗಳನ್ನು
ಬಗೆಹರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕಾದ್ರೆ ಅದು ಶನಿವಾರದ ದಿನ ಈ ರೀತಿ ಮಾಡಿಕೊಂಡಾಗ ಇದನ್ನು ಎಲ್ಲಿ ಸುಡಬೇಕು ಅನ್ನೋದು ಸಾಕಷ್ಟು ಜನಕ್ಕೆ ಒಂದು ಡೌಟ್ ಇರುತ್ತೆ. ನೀವು ಮನೆಯ ಒಳಗಡೆ ಸುಡಬಹುದು, ಏನೂ ತೊಂದರೆ ಆಗೋದಿಲ್ಲ. ಒಂದು ದೀಪ ತಗೊಳ್ಳಿ ಚಿಕ್ಕದಾಗಿ, ಆ ದೀಪ ತಗೊಂಡು ಅದರಲ್ಲಿ ಇದನ್ನು ಫೋಲ್ಡ್ ಮಾಡಿ ಇಟ್ಟು, ಅಕಸ್ಮಾತ್ ಫೋಲ್ಡ್ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ 1-2 ಎಲೆಯನ್ನು ಎಕ್ಸ್ಟ್ರಾನೇ ತಗೊಂಡು ಬಂದು ಈ ಥರ ಸುಟ್ಟುಬಿಟ್ಟು ಕರ್ಪೂರ ಹಾಕಿರ್ತೀವಿ ಸೂಡಿ ಇದರಲ್ಲಿ ಹಾಕಿರುವಂಥ ಎಲ್ಲ ವಸ್ತುಗಳು ಕೂಡ ಹೊಗೆ ರೂಪದಲ್ಲಿ ಕ್ಲೀನಾಗಿ ಮನೆ ಒಳಗಡೆ ಇರುವಂಥ ನಕಾರಾತ್ಮಕ ಶಕ್ತಿಗಳನ್ನು, ನೆಗೆಟಿವ್ ಎನರ್ಜಿಯನ್ನು ನಾವು ಅದನ್ನು ಓಡಿಸೋದಕ್ಕೆ ಇದು ಸಹಾಯ ಮಾಡುತ್ತೆ. ನೆಗೆಟಿವ್ ಎನರ್ಜಿ ಯಾವ ರೂಪದಲ್ಲಿ ಬಂದು ಸೇರಿಕೊಂಡಿರುತ್ತೆ ಅನ್ನೋದು ಸಾಕಷ್ಟು ಜನಕ್ಕೆ ಗೊತ್ತಿರೋದಿಲ್ಲ. ನಮ್ಮ ಆಲೋಚನೆಗಳು, ನಾವು ಯಾವಾಗಲೂ ಕಣ್ಣೀರಾಗ್ತೀವಿ, ದುಡ್ಡಿಲ್ಲ ಅಂತ ಹೇಳ್ತೀವಿ, ನಮ್ಮ ಮನೆಯಲ್ಲಿ ಇದಿಲ್ಲ ಅದಿಲ್ಲ, ಸಮಸ್ಯೆಗಳು ಹೀಗಿದೆ ಹಾಗಿದೆ ಅಂತ ಹೇಳ್ತಾ ಇರ್ತೀವಿ. ಅದೆಲ್ಲವೂ ಒಂದು ನೆಗೆಟಿವ್ ರೂಪದಲ್ಲಿ ಇರುತ್ತೆ. ನಮ್ಮ ಮನೆಗೆ ಬರುವಂಥವರು ಕಣ್ಣೀರು ಹಾಕ್ತಾ ಇರ್ತಾರೆ, ಅಂದರೆ ನಾವು ಚೆನ್ನಾಗಿದ್ದೀವಿ, ಅವ್ರಿಗೇನು ಸಹಾಯ ಮಾಡ್ತಾ ಇಲ್ಲ ಅಂತಂದ್ಬಿಟ್ಟು. ಬೇರೆಯವ್ರಿಗೆ ಗೊತ್ತಿರೋದಿಲ್ಲ, ನಮ್ಗೆ ಎಷ್ಟೇ ಕಷ್ಟ ಇದ್ದರೂ ನೋಡೋದಕ್ಕೆ ಮಾತ್ರ ಚೆನ್ನಾಗಿದ್ದಾರೆ, ಅವ್ರಿಗೆಲ್ಲ ಅನುಕೂಲ ಇದೆ ಅಂತಲೇ ಮಾತಾಡ್ತಾರೆ. ಆ ಥರ ಇರಬೇಕಾದ್ರೆ ಎಲ್ರದ್ದು ಒಂದು ಆ ದೃಷ್ಟಿ ಅನ್ನುವಂಥದ್ದು ಬಿದ್ದಿರುತ್ತೆ, ನರದೃಷ್ಟಿ. ಆಗ ನಮಗೆ ಈ ಸಮಸ್ಯೆಗಳೆಲ್ಲವೂ ಉಟ್ಕೊಳ್ಳುತ್ತೆ, ಜಾಸ್ತಿ ಆಗ್ತಾ ಇರುತ್ತೆ. ಅದಕ್ಕೆ ಪ್ರತಿನಿತ್ಯ ಮನೆಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಜಗಳಗಳು ನಡೀತಾ ಇರುತ್ತೆ, ಸಮಸ್ಯೆಗಳು ಜಾಸ್ತಿ ಆಗ್ತಾ ಇರುತ್ತೆ. ಯಾಕಪ್ಪ ಇಷ್ಟೆಲ್ಲ ಪರೀಕ್ಷೆಗಳು ನಮಗಿಡ್ತಾ ಇದೆಯಾ ಅಂತ ಕೇಳ್ಕೊಳ್ತೀವಲ್ವ. ಅದಕ್ಕೆ ಇದನ್ನು ತಪ್ಪದೆ ನೀವು ಸಂಜೆ ಮಾಡ್ಕೊಳ್ಳಿ. ಇಷ್ಟೆಲ್ಲ ರೆಡಿ ಮಾಡ್ಕೊಂಡಾದಮೇಲೆ ಸಂಜೆ 6 ಗಂಟೆ ದಾಟಿದ ಮೇಲೆ ಮಾಡ್ಕೊಳ್ಬೇಕು. ಪ್ರಕೃತಿಯಲ್ಲಿ ತುಂಬ ತಣ್ಣಗಿರುತ್ತೆ, ಕೇಳ್ಕೊಳ್ಬೇಕಾದ್ರೆ ಭಗವಂತನ ಆಶೀರ್ವಾದ ಸಿಗುತ್ತೆ. ಇಷ್ಟನ್ನು ಮನೆ ಒಳಗಡೆ ನೀವು ಸುಟ್ಟು ಕ್ಲೀನಾಗಿ ಎಲ್ಲ ಕಡೆ ತೋರಿಸಿದ್ದೆ ತಗೊಂಡು ಬಂದು ನಿಮ್ಮ ಮನೆಯ ಹೊರಗಡೆ ಹೊಸ್ತಿಲ ಹತ್ರ ಆ ಕಡೆ ಈ ಕಡೆ ಯಾವ ಜಾಗದಲ್ಲಾದರೂ ಇಡಬಹುದು, ತೊಂದರೆನೇ ಇಲ್ಲ. ಈ ಥರ ಇಟ್ಟಾಗ ಎಲ್ಲವೂ ಶುದ್ಧಿಯಾಗುತ್ತೆ, ಅಂದರೆ ನೆಗೆಟಿವ್ ಎನರ್ಜಿಯನ್ನೆಲ್ಲವೂ ಎಳ್ಕೊಂಡು ಅದು ಭಸ್ಮ ಮಾಡುತ್ತೆ. ಇನ್ನು ಶ್ರೀ ಮಹಾಲಕ್ಷ್ಮಿ ವಿಷ್ಣು ಸಮೇತ ಸಂಧ್ಯಾ ಸಮಯದಲ್ಲಿ ಮನೆಗೆ ಬರೋದುಂಟು, ಅಂದರೆ ಪ್ರತಿ ಮನೆ ಹತ್ರನೂ ಕೂಡ ಬಂದು ನೋಡ್ತಾರೆ. ನಾವು ಈ ಪರಿಹಾರವನ್ನು ಮಾಡಿಕೊಂಡಾಗ ನಮ್ಮ ಮನೆಯಲ್ಲಿರುವಂಥ ನೆಗೆಟಿವ್ ಹೋದ್ಮೇಲೆ ಪಾಸಿಟಿವ್ ಅನ್ನುವಂಥದ್ದು ಶ್ರೀ ಮಹಾಲಕ್ಷ್ಮಿ ಬರ್ತಾಳೆ, ನಮ್ಮ ದರಿದ್ರವನ್ನು ಓಡಿಸ್ತಾಳೆ, ಕಣ್ಣೀರನ್ನು ಆ ತಾಯಿ ಒರೆಸ್ತಾಳೆ. ಸ್ನೇಹಿತರೆ, ಇಷ್ಟನ್ನು ಶನಿವಾರದ ದಿನಗಳಲ್ಲಿ ಮಾಡಿಕೊಳ್ಳಿ, ತುಂಬ ದೊಡ್ಡ ಬದಲಾವಣೆ ಅನ್ನೋದು ನೀವು ಕಣ್ಣಾರ ನೋಡಬಹುದು.